ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಯಾರೆಲ್ಲ ಕಳಶವನ್ನು ಇಟ್ಟು ಪೂಜೆ ಮಾಡುತ್ತಾರೋ ತಪ್ಪದೇ ಈ ವಿಡಿಯೋವನ್ನು ನೋಡಲೇಬೇಕು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯ ಕಳಶವನ್ನು ಹೂಡುತ್ತಾರೆ. ಮೊದಲನೆಯದಾಗಿ ಲಕ್ಷ್ಮೀ ಕಳಶವನ್ನು ಹೂಡುತ್ತಾರೆ. ಹಾಗೆ ಮನೆ ದೇವರ ಕಳಶವನ್ನು ಕೂಡ ಹೂಡುತ್ತಾರೆ. ಹಾಗಿದ್ದರೆ ಇದರಲ್ಲಿ ಯಾವುದು ಶ್ರೇಷ್ಠ ಎಂದರೆ ತಾಯಿ ಮಹಾಲಕ್ಷ್ಮಿ ಕಳಶ ತುಂಬಾ ಶ್ರೇಷ್ಠ. ಕಳಶವನ್ನು ತುಂಬ ಎಚ್ಚರಿಕೆಯಿಂದ ಪ್ರತಿಷ್ಠಾಪನೆ ಮಾಡಬೇಕು. ಕಳಶದ ಕಾಯಿಯನ್ನು ಆರಿಸುವಾಗ ತುಂಬ ಜೋಪಾನವಾಗಿ ಆರಿಸಬೇಕು. ಹಾಗಿದ್ದರೆ ಕಳಶಕ್ಕೆ ಯಾವ ಚೊಂಬು ಶ್ರೇಷ್ಠ ಎಂದರೆ ಬೆಳ್ಳಿ, ಹಿತ್ತಾಳೆ ಹಾಗೂ ತಾಮ್ರ ತುಂಬ ಶ್ರೇಷ್ಠ. ಅದರಲ್ಲೂ ತಾಮ್ರದ ಚೊಂಬು ಪ್ರತಿಷ್ಠಾಪನೆ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗಿದ್ದರೆ ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡುವುದು ಹೇಗೆ ಎಂದು ತಿಳಿಯೋಣ. ಕಳಶಕ್ಕೆ ಮಂಗಳಸೂತ್ರ ಹಾಕುವುದು ತುಂಬಾ ಶ್ರೇಷ್ಠ. ಮಂಗಳಸೂತ್ರ ಇಲ್ಲದಿದ್ದರೂ ಕೂಡ ಅರಿಶಿಣದ ಕೊಂಬನ್ನಾದರೂ ಕಟ್ಟಲೇಬೇಕು. ಹಾಗಿದ್ದರೆ ಕಳಶ ಪ್ರತಿಷ್ಠಾಪನೆ ಮಾಡುವುದು ಹೇಗೆ ಎಂದು ತಿಳಿಯೋಣ. ಮೊದಲನೆಯದಾಗಿ ತಾಮ್ರದ ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ 3 ಹಿಡಿ ಅಕ್ಕಿಯನ್ನು ಹಾಕಬೇಕು ಮತ್ತು ಅರಿಶಿಣ ಕುಂಕುಮವನ್ನು ಕೂಡ ಹಾಕಬೇಕು. ತಾಮ್ರದ ಚೊಂಬನ್ನು ತೆಗೆದುಕೊಂಡು ಅದಕ್ಕೆ ಶುದ್ಧವಾದ ನೀರನ್ನು ಹಾಕಬೇಕು. ಚೊಂಬಿಗೂ ಕೂಡ ಅರಿಶಿಣ ಮತ್ತು ಕುಂಕುಮವನ್ನು ಇಡಬೇಕು. ತದನಂತರ ಕಳಶದ ನೀರಿಗೆ ಅರಿಶಿಣ ಮತ್ತು ಕುಂಕುಮವನ್ನು ಹಾಕಿ ಗೋಮತಿ ಚಕ್ರ 3, ಕವಡೆ 5, ಕಮಲದ ಬೀಜ 5 ಇವುಗಳನ್ನು ಹಾಕಿದರೆ ತುಂಬಾ ಶ್ರೇಷ್ಠ. 5 ಅಥವಾ 3 ವೀಳ್ಯದೆಲೆಯನ್ನು ಕೂಡ ಇಡಬೇಕು. ತದನಂತರ ಕಾಯಿಯನ್ನು ಇಟ್ಟು ಅದಕ್ಕೂ ಕೂಡ ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಬೇಕು ಮತ್ತು ಒಂದು ಹೂವನ್ನು ಕೂಡ ಇಡಬೇಕು. ಕಾಯಿಯನ್ನು ಆರಿಸುವಾಗ ತುಂಬ ಜೋಪಾನವಾಗಿ ಆರಿಸಬೇಕು. ಕಾಯಿಗೆ ಜುಟ್ಟು ಇರಬೇಕು ಮತ್ತು ಕಣ್ಣು ಕಾಣಿಸಬಾರದು. ಚೊಂಬಿನ ಗಾತ್ರವನ್ನು ನೋಡಿ ಅದಕ್ಕೆ ಸರಿಹೊಂದುವ ಕಾಯಿಯನ್ನು ಆರಿಸಬೇಕು. ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಹಬ್ಬಗಳಲ್ಲಿ ತಪ್ಪದೆ ಕಳಶವನ್ನು ಸ್ವಚ್ಛ ಮಾಡಿ ಮರುಪ್ರತಿಷ್ಠಾಪನೆ ಮಾಡಬೇಕು. ಕಳಶವನ್ನು ತೆಗೆಯುವಾಗ 3 ಸಲ ಬಲಕ್ಕೆ ತಿರುಗಿಸಿ ತೆಗೆಯುವುದು ಉತ್ತಮ. ಕಳಶದಲ್ಲಿರುವ ನೀರನ್ನು ತೆಂಗಿನ ಮರಕ್ಕೆ ಅಥವಾ ಹಸಿರು ಗಿಡಗಳ ಬುಡಕ್ಕೆ ಹಾಕಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಧಾನವನ್ನು ತಿಳಿದುಕೊಂಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ. ಆ ಲಕ್ಷ್ಮೀ ದೇವಿ ಸದಾ ನಿಮ್ಮ ಜೊತೆ ಇರುತ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.